ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಮೇಜರ್ ಅಜಯ್ ಕೃಷ್ಣ. ಆತರ ಮಾಡಬೇಡ ಅಣ್ಣ. ಈ ಫಿಲ್ಮಿನ ಸಾಂಗ್ಸ್ ನಾಗಿರೋಂತ ಲಿರಿಕ್ಸ್ ಗಳು ಬಹಳ ಚೆನ್ನಾಗದವು. ಡಿಜೆ ಇರ್ತಾನೆ, ಸುಂಡು ಕೊಡ್ತಾನೆ, ಅಪ್ಪ ಎಂಥ ಮುದ್ದಾಗಿದ್ದಾನೆ, ಆಕಾಶ ಮುಟ್ಟುವಂತೆ ಎಷ್ಟು ಎಷ್ಟು ಮುದ್ದಾಗಿದ್ದಾನೆ. ಮಗ ನೀ ಹೇಳು ಏನು, ಅವನಿಗೆ ಊದ ಕೇಳು ಪಿಪಿ. ಈ ಫಿಲ್ಮ್ ನಾಗ ನಮ್ ರಶ್ಮಿಕಾ ಅಕ್ಕ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ಯಾಳ ಗೊತ್ತಾ? ನೆವರ್ ಬಿಫೋರ್ ಎವರ್ ಆಫ್ಟರ್. ಒಂದು ಕ್ಯೂಟ್ ಸ್ವೀಟ್ ಹ್ಯಾಂಡ್ಸಮ್ ಹುಡುಗ. ನಮ್ಮ ಅಕ್ಕಂದ್ರ ಲೈಫ್ ಸ್ಪಾಯ್ಲ್ ಆಗಿದ್ ಸಾಲ್ತು ಅಂತ ನನ್ನ ಒಬ್ಬ ಬೇಸ್ ಫೆಲೋ ಮದುವೆ ಮಾಡಿಸ್ಬೇಕು ಅಂತಿದ್ದಾರೆ. ಹೇಳಿದ್ರೆ ಅರ್ಥ ಆಗಲ್ವಾ? ಅವ್ರಿದ್ದಾರೆ ಅಂತ ಕೊಬ್ಬ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕ್ಲಾಸ್ ನಾಗ ಕುಂತಾಗ ಒಂದ್ ಹುಡುಗ ಹುಡುಗಿಗೆ ರೇಗಿಸ್ತಾನ. ನಾರ್ಮಲ್ ರೆಡ್ ಪ್ಲೇಟ್ಸ್ ಅಲ್ಲಿ ಮೇಂಟೆನೆನ್ಸ್ ಸ್ಟ್ಯಾಂಡ್. ನಿನ್ನದು ಕಾಮುಕ ದೃಷ್ಟಿ. ಕುಡ್ಕೊಂಡ್ ಬಂದಿದ್ಯಾ? ರಾತ್ರಿ ಕುಡ್ದಿದ್ದು ಇನ್ನೂ ಇಳಿದಿಲ್ಲ. ಈಗ ಇಳಿತ್ ನೋಡು. ಈ ಕಾಲೇಜಿನ ಪ್ರಿನ್ಸಿಪಲ್ ಬಹಳ ವಿಚಿತ್ರ ಅದಾನ. ಕುಡಿದು ಬಂದಿದ್ದಾನೆ ಅಂತ ಹುಡುಗನ್ ಸಸ್ಪೆಂಡ್ ಮಾಡಿದಾರಂತೆ. ಇವರು ಅವ್ನ ಫಾದರ್ ನಮ್ಗೆ ತುಂಬಾ ಬೇಕಾಗಿರೋರು. ಈ ಸಲ ಅವನನ್ನ ಎಕ್ಸ್ಕ್ಯೂಸ್ ಮಾಡ್ಬಿಡಿ. ಹುಡುಗನ ಅಪ್ಪ ಮೇಡಮ್ ಗೆ ವಾರ್ನಿಂಗ್ ಕೊಡ್ತಾನ. ಎಚ್ಚರಿಕೆಯಿಂದ ಇರಿ. A few moments later. ಯಾಕೆ ಕಳಿಸ್ತೀರಾ ಈಗ? ಈ ಮೇಡಮ್ ಎಂತ ಕ್ರ್ಯಾಕ್ ಅದಾಳ ಅಂದ್ರ ಹಗ್ಲತ್ನಾಗ ಹೆಡ್ಲೈಟ್ ಹಾಕೆಂದು ಸ್ಕೂಟಿ ಓಡಿಸ್ತಾಳ. ಇಷ್ಟೊಂದು ಕ್ರ್ಯಾಕ್ ಇರೋರು ಬಿಟ್ಟಿ ಸಜೆಷನ್ ಕೊಡ್ಲೇಬೇಕಲ್ಲ. ನಾಳೆಯಿಂದ ಅಂಗಡಿಲಿ ಅಪ್ಪಂಗೆ ಹೆಲ್ಪ್ ಮಾಡ್ಬೇಕು, ರಾತ್ರಿ ಟ್ಯೂಷನ್ಗೆ ಬರ್ಬೇಕು. ಮೇಡಮ್ ಇನ್ ಮಗಳನ್ನ ನೋಡಕ ಇವತ್ತು ಗಂಡಿನ ಕಡೆ ಬರಕತ್ತಾರ. ಮದ್ವೆ ಮನೆಯವರು ಎಷ್ಟೊತ್ತಿಗೆ ಬರ್ತಿದ್ದಾರೆ? ಇನ್ನು ಅರ್ಧ ಗಂಟೆಲಿ ಬಂದ್ಬಿಡ್ತಾರಮ್ಮ. ಅಲ್ಲ, ಬರೀ ಹೆಣ್ ತೋರ್ಸಕ ಮನಿನ ಈ ಲೆವೆಲ್ ಡೆಕೋರೇಟ್ ಮಾಡ್ಯಾರ ನೋಡ್ರಿ ಇವರು. ಗಂಡಿನ ಕಡೆಯವರು ಬಹಳ ಡೀಸೆಂಟ್ ಆಗಿ ಮಾತಾಡ್ತಾರ. ಬಾವಾ ಬರೀ ಬಟ್ಟೆನಾ ಇಲ್ಲ ದುಡ್ಡೇನಾದ್ರು ಕೊಡ್ತಾರ? ದೊಡ್ಡ ಮಗ ಆರ್ಮಿನಲ್ಲಿ ಹೊಟ್ಟೋದಂತೆ, ಪಾಪ ಚಿಕ್ಕ ವಯಸ್ಸಲ್ಲೇ ಸೋಸ. ಇಷ್ಟು ಚೀಪ್ ಆಗಿ ಮಾತಾಡಿದ ಮೇಲೆ ಸಂಬಂಧನ ಕ್ಯಾನ್ಸಲ್ ಮಾಡೋದ್ ಬದ್ಲಿ ಫಿಕ್ಸ್ ಮಾಡ್ತಾರ. ಈ ತಿಂಗಳು 14ನೇ ತಾರೀಕು ಒಳ್ಳೆ ಮುಹೂರ್ತ ಇದೆಯಪ್ಪ. ಅದನ್ನೇ ಫಿಕ್ಸ್ ಮಾಡಿ. ಏನ್ ಫಿಕ್ಸ್ ಮಾಡಕ ಕೇಳಿಸ್ಕೇಳಿಲ್ಲ ಅವ್ನ್ ಹೆಂಗ್ ಮಾತಾಡಿದ ಅಂತ. ಬಾವಾ ಬರೀ ಬಟ್ಟೆನಾ ಇಲ್ಲ ದುಡ್ಡೇನಾದ್ರು ಕೊಡ್ತಾರ? ನೆಕ್ಸ್ಟ್ ನಮ್ ಹೀರೋ ಎಂಟ್ರಿ ಆಕತಿ. ಅಣ್ಣನ್ನ ಬಾಂಬ್ ಡಿಫ್ಯೂಸ್ ಮಾಡಕಂತ ಕರ್ಸಿರ್ತಾರ. ಮೊಬೈಲ್ ಆಪರೇಟ್ ಮಾಡ್ತಾ ಯಾರಾದ್ರೂ ಸಸ್ಪಿಷಿಯಸ್ ಕಾಣಿಸಿದ್ರೆ ಜಸ್ಟ್ ಶೂಟ್ ಹಿಮ್. ಅದೇನಣ್ಣ ಅಷ್ಟ್ ಈಸಿಯಾಗಿ ಮೊಬೈಲ್ ಯೂಸ್ ಮಾಡ್ದಾರನ ಶೂಟ್ ಮಾಡೋ ಅಂದ್ಬಿಟ್ಟಲ್ಲ. ಜಸ್ಟ್ ಶೂಟ್ ಹಿಮ್. ಯಾರ ರೀಲ್ಸ್ ನೋಡ್ಕೊಂತ ನಿಂತಿದ್ರ ಅವ್ರನ್ನು ಶೂಟ್ ಮಾಡ್ಬಿಡ್ತೀರಾ? ಜಸ್ಟ್ ಶೂಟ್ ಹಿಮ್. ಈಗ ನಮ್ ಹೀರೋ ಯಾವ್ದೇ ತರದ್ ಸೇಫ್ಟಿ ಸೂಟ್ ನ ಹಾಕೇಳಿಲ್ದಂಗ ಬಾಂಬ್ ಡಿಫ್ಯೂಸ್ ಮಾಡಕ್ ಬರ್ತಾನ. ಅಣ್ಣ ಬಾಂಬ್ ಡಿಫ್ಯೂಸ್ ಮಾಡಕ್ ಹೋಗೋರು ಸೇಫ್ಟಿ ಸೂಟ್ ನ ಹಾಕೇಳಲೇಬೇಕಂತ ರೂಲ್ಸ್ ಐತಿ. ಅಣ್ಣ ಕೂದ್ಲು ಕಿತ್ತಷ್ಟು ಈಸಿಯಾಗಿ ಬಾಂಬಿನ ವೈರ್ ನ ಕಿತ್ತು ಡಿಫ್ಯೂಸ್ ಮಾಡ್ತಾನ. ಆರ್ ಯು ಜೋಕಿಂಗ್? ರಿಯಲ್ ಲೈಫ್ ನಾಗ ಸೋಲ್ಜರ್ಸ್ ಗೆ ಟ್ರೈನಿಂಗ್ ಕೊಡ್ತಾರ, ಆದ್ರೆ ಇಲ್ಲಿ ಸೋಲ್ಜರ್ಸ್ ಗೆ ತಮಣ್ಣನ ಜೊತೆಗೆ ಡ್ಯಾನ್ಸ್ ಮಾಡಿಸ್ತಾರ. ಇನ್ನು ಲಿರಿಕ್ಸ್ ಬಗ್ಗೆ ಗೊತ್ತಲ್ಲ. ಡಿಜೆ ಇರ್ತಾನೆ, ಸುಂಡು ಕೊಡ್ತಾನೆ. ಒಂದ್ಸಲ ಯೋಚನೆ ಮಾಡ್ರಿ, ಬಾರ್ಡರ್ ಆಗ ದೇಶನ ಪ್ರೊಟೆಕ್ಟ್ ಮಾಡ್ಬೇಕಾಗಿರೋಂತ ಸೋಲ್ಜರ್ಸ್ ಈ ತರ ಡ್ಯಾನ್ಸ್ ಮಾಡ್ತಿದ್ರ ಹೆಂಗಿರ್ತದಂತ. ಅಜಯ್ಗೆ ಫೋನ್ ಬರ್ತೈತಿ. ಅಜಯ್ ಸರ್ ನಿಮ್ಗೆ ಫೋನ್. ನಂಗ? ಯಾರು? ನಿಮ್ಮ ಅಮ್ಮವ್ರು ಸರ್. ಆದ್ರ ಅಜಯ್ ಅನಾಥ. ನನ್ನ ಹೆಸರಲ್ಲಿ ಯಾರೋ ಹೊಸದಾಗಿ ಬಂದಿರ್ಬೋದು, ಚೆಕ್ ಮಾಡಿ. ಓಕೆ ಸರ್. ಅಲ್ಲ, ಮೂಡ್ ಔಟ್ ಆದ್ರ ನೀನ್ ಒಬ್ನ ಬರಕು. ಈ ತರ ಬಾಸ್ಕೆಟ್ ಬಾಲ್ ಕಿತ್ಕೊಂಡ್ ಬರ್ಬಾರ್ದು ಅವ್ರ ಹತ್ರ. ಆಕ್ಚುಲಿ ಆ ಫೋನ್ ಮಾಡಿದ್ದು ನಮ್ ಮೇಡಮ್. ಆಕಿ ಫೋನ್ ಮಾಡಿದ್ದ ಅಜಯ್ ಸತ್ತೋಗ್ಬಿಡ್ತಾನ. ಈಗ ಅಜಯ್ ಸತ್ರ ವಿಷಯ ಅವ್ರ ಮನೆಯವರಿಗೆ ತಿಳಿಸದ್ ಬಿಟ್ಟು ಇವ್ರೇನ್ ಅಂತಾರ ಕೇಳ್ರಿ. ಅದರಿಂದ ಅವ್ರ ಮನೇಲಿ ನಡೆಯೋ ಶುಭ ಕಾರ್ಯ ನಿಂತು ಹೋಗ್ಬೋದು. ಡೈರೆಕ್ಟ್ ಆಗಿ ಅವ್ರ ಮನೆಯವರಿಗೆ ಸತ್ಯ ಹೇಳದ್ ಬಿಟ್ಟು ಅವ್ರ ಮನೆಗ್ ನಡಿಬೇಕಾಗಿರೋಂತ ಮದ್ವಿನ್ ನಡೆಸಿ ಆಮೇಲೆ ಇವ್ರು ಸತ್ಯ ಹೇಳ್ತಾರಂತೆ. ನಮ್ಮಲ್ಲಿ ಒಬ್ರು ಹೋಗಿ ಆ ಶುಭ ಕಾರ್ಯ ನಡೆಸಿ ನ್ಯೂಸ್ ಹೇಳ್ಬೇಕು. ಇನ್ನೇನು ಈ ಕೆಲಸ ಮಾಡಕ ನಮ್ ಮಹೇಶ್ ಅಣ್ಣ ಮುಂದೆ ಬರ್ತಾನ. ನೆಕ್ಸ್ಟ್ ಹೀರೋಯಿನ್ ಎಂಟ್ರಿ ಆಕತಿ. ರೂಲ್ಸ್ ಪ್ರಕಾರ ಫಸ್ಟ್ ಕಣ್ ತೋರಿಸ್ತಾರ, ಆಮೇಲೆ ತುಟಿ ತೋರಿಸ್ತಾರ, ಆಮೇಲೆ ಫೇಸ್ ತೋರಿಸ್ತಾರ. ಅಮ್ಮನ್ ಕಣ್ ಮುಂದೆನೆ ಈಕಿ ಟಿಕೆಟ್ ಕಲೆಕ್ಟರ್ಗೆ ಪ್ರಪೋಸ್ ಮಾಡ್ತಾಳ. ಐ ಲವ್ ಯು. ನೀನ್ ಅವನು ನೋಡಿ ಅಬ್ಬಬ್ಬ ಅಂದ್ರ 5 ಸೆಕೆಂಡ್ ಆಗಿರ್ಬೋದಾ? ಐ ಲವ್ ಯು. ಮಗಳಿಗೆ ರಮ್ ಅಂತ ಹೊಡೆಯೋದ್ ಬಿಟ್ಟು ಅವ್ರಮ್ಮ ಏನಂತ ಕೇಳ್ರಿ. ಒಪ್ಕೊಳ್ಳಿ ಅಳಿ ಅಂದ್ರೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲಿ ಇವ್ರು ಮಾಡ ಅಂತ ಓವರ್ ಆಕ್ಟಿಂಗ್ ನೋಡಿ ನನಗೆ ಅಸಹ್ಯದಿಂದ ಗೂಸ್ ಬಂಪ್ಸ್ ಬಂದ್ವು. ಈ ರೀತಿ ಎಮೋಷನ್ಸ್ ನೆವರ್ ಬಿಫೋರ್ ಎವರ್ ಆಫ್ಟರ್. ಈಕಿ ಅಂತೂ ಇನ್ನೂ ಚೆನ್ನಾಗಿ ಆಕ್ಟಿಂಗ್ ಮಾಡಕತ್ತಾಳ. ನೆವರ್ ಬಿಫೋರ್ ಎವರ್ ಆಫ್ಟರ್. ಪ್ರಪಂಚದಾಗಿರೋ ಯಾ ತಾಯಿ ತನ್ನ ಮಗಳಿಗೆ ಓಡೋಗೋ ಅಂತಾಳ, ನೀವ ಹೇಳ್ರಿ. ಒಂದ್ ಅದ್ಭುತವಾದ ಪ್ಲಾನ್ ಹೇಳ್ತೀನಿ, ಓಡ್ ಹೋಗು. ಸೊ ಬೇಸಿಕಲಿ ರಶ್ಮಿಕಾಗ ಮದ್ವಿ ಫಿಕ್ಸ್ ಆಗಿರುತ್ತೆ, ಅಕ್ಕಗ ಮದ್ವಿ ಮುರಿಯಾಕಂತ ಇಷ್ಟ. ಏನೋ ಒಂದ್ ಮಾಡಿ ಈ ಮದ್ವೆ ನಿಲ್ಲಿಸ್ಬೇಕಲ್ಲ. ನಿಮಗೆ ಆಲ್ರೆಡಿ ಗೊತ್ತಿರಂಗ
ಅಕ್ಕಗ ಮದುವೆ ಮುರಿಯೋದಂದ್ರ ಬಹಳ ಇಷ್ಟ. ಅರ್ಥ ಆಯ್ತು ಅನ್ಸುತ್ತೆ. ಅಕ್ಕ ಟ್ರೈನ್ ಇಂದ ಇಳಿತಿದ್ದಂಗ ಮಹೇಶ್ ಅಣ್ಣನ್ ನೋಡಿ ಹೆವಿ ಇಂಪ್ರೆಸ್ ಆಕಾಳ. ಇನ್ನೇನು ಮಹೇಶ್ ಅಣ್ಣನ್ ಜೊತೆಗೆ ವಾಪಸ್ ಟ್ರೈನ್ ಹತ್ತಾಳ. ಮಗಳು ವಾಪಸ್ ಬಂದದ್ ನೋಡಿ ಅವ್ರ ಅಮ್ಮ ಮತ್ತೆ ಅಕ್ಕಂದ್ರು ವಿಚಿತ್ರವಾಗಿರಂತ ಕ್ರಿಂಜ್ ಡ್ಯಾನ್ಸ್ ಮಾಡಕತ್ ಬಿಡ್ತಾರ. ವರ್ಷದ ಅಂಕಲ್ಗಳು ಕುತ್ಕೊಂಡು ಇಂತ ಡೈಲಾಗ್ ಗಳನ್ನ ಮತ್ತೆ ಇಂತ ಸಾಂಗ್ ಗಳನ್ನ ಬರೆಯಾಕತ್ತಾರ. ಹೀರೋನ ತೋರಿಸ್ತಿದ್ದಂಗ ಹೀರೋಯಿನ್ ನಮ್ಮ ಏನಂತಾಳಂತ ಕೇಳ್ರಿ. ಈ ಹುಡುಗ ಏನಾದ್ರೂ ನನ್ನ ಅಳಿಯಾಗ್ ಬಂದ್ರೆ ಫ್ಯೂಚರ್ ಜನರೇಷನ್ ಸಕ್ಕತ್ತಾಗಿರತ್ತೆ. ಈ ನನ್ನ ಮಕ್ಕಳು ಅನ್ನ ತಿಂತಾರ ತಿಂತಾರಣ್ಣ. ಈ ನನ್ನ ಮಕ್ಕಳು ಐ ಲವ್ ಯು. ನಿಂಗೆ ಅರ್ಥ ಆಗುತ್ತಾ? ನೀವು ಆರಾಮಾಗಿ ಟ್ರೈನ್ ಆಗಿ ಹೋಗ್ತಿರ್ತೀರಿ, ಅವಾಗ 4 ಜನ ಹೆಣ್ಮಕ್ಳು ಬಂದು ನಿಮ್ಮನ್ನ ನೋಡಿ ಈ ತರ ಕೆಟ್ಟದಾಗ ಸಿಗ್ನಲ್ ಕೊಟ್ರ ನಿಮ್ಗೆ ಹೆಂಗ್ ಅನ್ಸ್ಬೋದು? ಹೀರೋನ ಯಾವ ತರ ಲವ್ ನಾಗ ಬೆಳೆಸ್ಕೋಬೇಕಂತ ಇವ್ರ ಅಮ್ಮ ಹೇಳ್ತಾಳ ಕೇಳ್ರಿ. ರಾತ್ರಿ ಎಲ್ಲಾರು ಮಲ್ಕೊಂಡಾದ್ಮೇಲೆ ಅವ್ನ ಕಂಪಾರ್ಟ್ಮೆಂಟ್ಗೆ ನುಗ್ಗ್ ಹೊರಟೋಗು. ನಾವೆಲ್ಲರೂ ಸೇರಿ ನಿನಗ್ ಬಲಾತ್ಕಾರ ಮಾಡ್ತಿದ್ದಾನೆ ಅಂತ ಬಲವಂತವಾಗಿ ತಲೆ ಕಟ್ಸ್ಬಿಡ್ತೀವಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇಲ್ಲಿ ನಮ್ ರಶ್ಮಿಕಾ ಅಕ್ಕ ಹೆವಿ ರೈಮಿಂಗ್ ಮಾಡ್ತಾಳ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಸೊ ಅಮ್ಮ ಹೇಳ್ದಂಗ ರಶ್ಮಿಕಾ ಅಕ್ಕ ರಾತ್ರಿ ಹೀರೋ ಹತ್ರ ಬಂದು ತನ್ನ ಓವರ್ ಆಕ್ಟಿಂಗ್ ನ ಸ್ಟಾರ್ಟ್ ಮಾಡ್ತಾಳ. ಬಲಾತ್ಕಾರ ಮಾಡ್ಬಿಟ್ಟಿದ್ದಾನೆ ರೀ, ಬಲಾತ್ಕಾರ ಮಾಡ್ಬಿಟ್ಟಿದ್ದಾನೆ. ಇಲ್ಲಿ ನಡೆಯಂತ ಓವರ್ ಆಕ್ಟಿಂಗ್ ನ ದೇವರಾಣಿಗೂ ನೋಡಕ್ಕಾಗಲ್ಲ. ಅಯ್ಯೋ 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 ಹೋಯ್ತಲ್ಲಪ್ಪ, ಎಲ್ಲ ಹೋಯ್ತು. ಇನ್ನೇನು ಹುಡುಗರಿಗೆ ಒಡೆಯದ್ ಸತಿಗೂ ಜೋಕ್ ಟೈಪ್ ತೋರ್ಸಾರ. ನೋವಿದೆ, ಆಕ್ರೋಶ ಇದೆ. ಈ ಹುಡ್ಗ ನಮ್ಗೆ ಇಷ್ಟ ಆಗಿದ್ದಾನೆ. ಈ ಹುಡ್ಗನ್ ಕೈಯಲ್ಲೇ ತಾಳಿ ಕಟ್ಟಿಸ್ತೀವಿ. ಈ ಆಂಟಿದು ಬಾಯಿ ಒಬ್ಬಚ್ಲೋ ಒಂದು ಗೊತ್ತಾಗಲ್ಲ ನನಗೆ. ಈ ತರ ಡ್ರಾಮಾ ನೆವರ್ ಬಿಫೋರ್ ನೆವರ್ ಆಫ್ಟರ್. ಸಾಕಣ ಸಾಕು. ಇವ್ರ ಕಾಟ ತಡೆಯಕ್ ಆಗ್ಲಿಲ್ದಂಗ ಹೀರೋ ಜನರಲ್ ಕಂಪಾರ್ಟ್ಮೆಂಟ್ ಗೆ ಬರ್ತಾನ. ಇದ ಟ್ರೈನ್ ನಾಗ ಕಳ್ರು ಕಳ್ತನ ಮಾಡಕಂತ ಬಂದಿರ್ತಾರ. ನೋಡ್ರಿ ಇವ್ರೆಲ್ಲ ಎಷ್ಟು ಇನ್ನೋಸೆಂಟ್ ಕಳ್ರದಾರಂತ. ಕಳ್ತನ ಮಾಡಕ್ ಬಂದಾಗ ಮಗುಕ್ಕ ಮಾಸ್ಕ್ ಹಾಕ್ಕೊಂಡ್ ಬರ್ಬೇಕನ್ನ ಬೇಸಿಕ್ ವಿಷಯ ಕೂಡ ಇವ್ರಿಗೆ ಗೊತ್ತಿಲ್ಲ. ಈ ಕಳ್ರು ಹೀರೋಯಿನ್ ಹತ್ರ ಬರ್ತಿದ್ದಂಗ ಓವರ್ ಆಕ್ಟಿಂಗ್ ಮತ್ತೆ ಸ್ಟಾರ್ಟ್ ಆಗತಿ. ಏನಂತೆ ನೀನು? ಅಣ್ಣ ನಿಂಗೆ ಅರ್ಥ ಆಗುತ್ತಾ? ಹೀರೋಯಿನ್ಗೆ ಮತ್ತೆ ಹೀರೋಗ ಮದ್ವಿ ಮಾಡಿಸ್ಬೇಕಂತ ಈ ಕಳ್ಳ ಡಿಸೈಡ್ ಮಾಡ್ತಾನ. ತಾಳಿ ಕಟ್ಟಿಸ್ತೀನಿ. 5 ಸೆಕೆಂಡ್ ಹಿಂದೆ ಪರಿಚಯ ಆಗಿರೋ ಕಳ್ಳ ಇವ್ರಿಬ್ರಿಗೂ ಮದ್ವಿ ಮಾಡ್ಸಕಂತ ಡಿಸೈಡ್ ಮಾಡ್ತಾನ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಮತ್ತೊಂದು ಹೊಲ್ಸು ರೈಮಿಂಗ್ ಬರ್ತೈತಿ. ಈ ಲೈನ್ ಬರೆಯಾಕ ಒಬ್ನಿಗೆ ದುಡ್ಡು ಕೊಟ್ಟಾರ ಇವ್ರು. ಈಕಿ ಕಾಟ ತಡೆಯಕ್ ಆಗ್ಲಿಲ್ದಂಗ ಹೀರೋ ಟ್ರೈನ್ ನ ನಿಲ್ಸಿ ಅಲ್ಲಿಂದ ಇಳಿದು ಕಾರ್ಡ್ ರೋಡ್ ನಾಗ ಅಲ್ಲಿಂದ ಎಸ್ಕೇಪ್ ಆಕಾನ. ನಿನ್ನೆ ರಾತ್ರಿ ನೋಡ್ರ ಹುಡುಗೋಸ್ಕರ ಇವ್ರೆಲ್ರು ಇಡೀ ಫ್ಯಾಮಿಲಿ ಸಮೇತ ಟ್ರೈನ್ ಇಂದ ಇಳಿದು ಬಿಡ್ತಾರ. ಇನ್ನೊಂದು ಕ್ರಿಂಜ್ ಸಾಂಗ್ ಬರ್ತೈತಿ. ಏನ್ ಅಲ್ಲಾಡಿಸಿದಕ್ಕ? ನಮ್ ಹೀರೋ ಇವ್ರಿಂದ ತಪ್ಪಿಸ್ಕೋಬೇಕಂತ ಸಿಮ್ಮುತ್ ತರ ಸೌಂಡ್ ಮಾಡ್ತಾನ. ಮೇಡಮ್ ಮನೆಗೆ ನಮ್ ಹೀರೋ ಬರ್ತಿದ್ದಂಗ ಅಲ್ಲಿ ಎಲ್ಲಾ ಹಾಳಾಗಿರ್ತತಿ. ಮೇಡಮ್ ಸುಮ್ನಿರ್ಲಿಲ್ದಂಗ ಸಿಎಂ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾಳ. ಸೊ ಅದಕ್ಕೋಸ್ಕರ ಸಿಎಂ ಕಡೆಯವರು ಈಕಿನ ಸಾಯ್ಸಾಕಂತ ಬರ್ತಾರ. ಆಬ್ವಿಯಸ್ಲಿ ನಮ್ ಹೀರೋ ಬಂದ್ ಇವ್ರೆಲ್ರನ್ನು ಕಾಪಾಡ್ತಾನ. ಫೈಟಿಂಗ್ ಮುಗಿದ್ಮ್ಯಾಗ ಸಿಎಂ ಮೇಲೆ ಕಂಪ್ಲೇಂಟ್ ಕೊಡಕಂತ ಮೇಡಮ್ ನ ಕರ್ಕೊಂಡು ಹೀರೋ ಪೊಲೀಸ್ ಸ್ಟೇಷನ್ ಗೆ ಬರ್ತಾನ. ಪೊಲೀಸ್ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದು ಪೊಲೀಸ್ ಸ್ಟೇಷನ್ ಆಗಿರೋ ಎಲ್ರಿಗೂ ಹೊಡೆದ್ ಬಿಡ್ತಾನ. ಆಮೇಲೆ ಅಣ್ಣ ಸಿಎಂ ಇನ್ ಮನೆಗೆ ಹೊಕ್ಕಾನ. ಅಲ್ಲ ಇವನೆಂತ ದರಿದ್ರ ಸಿಎಂ ನೋಡ್ರಿ, ಒಂದೇ ಒಂದ್ ಸೆಕ್ಯೂರಿಟಿ ಗಾರ್ಡ್ ಸತಿಗೂ ಇಟ್ಕೊಂಡಿಲ್ಲ. ಮತ್ತೊಂದ್ ಫೈಟಿಂಗ್ ನಡಿತೈತಿ. ಇನ್ನೇನು ಕ್ರಿಂಜ್ ಫ್ಯಾಮಿಲಿನ ಮತ್ತೆ ತೋರಿಸ್ತಾರ. ಸಿಎಂ ದೊಡ್ಡ ಸ್ಕ್ಯಾಮ್ ಮಾಡಿರ್ತಾನ. ಅದನ್ನ ಇನ್ವೆಸ್ಟಿಗೇಟ್ ಮಾಡಿ ಹೀರೋ ಅದಕ್ಕೆ ಸಂಬಂಧಿಸಿರಂತ ಫೈಲ್ಸ್ ನ ತಂದು ರಾಜಕಾರಣಿಗಳಿಗೆ ಎದುರಿಸ್ತಾನ. ಅಣ್ಣ ಇವರಿಗೆ ಎದುರ್ಸಕಂತ ರೂಮ್ ನಾಗಿರಂತ ಪ್ರಿಂಟರ್ ತಗೊಂಡು 5 ನಿಮಿಷದಾಗ ಬಾಂಬ್ ತಯಾರು ಮಾಡ್ಬಿಡ್ತಾನ. ನೆಕ್ಸ್ಟ್ VFX ಇಂದ ಮಾಡಿರಂತ ಬಾಂಬಿನ ಹೋಗಿ ಹೊರಗ್ ಬರ್ತೈತಿ. A few moments later. ಇನ್ನೇನು ಕ್ಲೈಮ್ಯಾಕ್ಸ್ ನಾಗ ಹೀರೋಯಿನ್ ನಿನ್ನಪ್ಪ ಹೀರೋಗ ಈಕಿನ್ ಮದುವೆ ಮಾಡ್ಬೇಕಂತ ಒಪ್ಕೊಂತಾನ. ಇಲ್ಲಿ ಬರಂತ ಸಾಂಗು ದರಿದ್ರವಾಗೈತಿ. ಎಂದು ಪ್ಯಾಂಟ್ ಹಾಕೋ ಇವನು, ಎಂದು ಲುಂಗಿ ಹಾಕಿದನೋ, ಹೋಗ್ಲಿ ಬಿಡಕ ಕಂಫರ್ಟಬಲ್ ಆಗಿರ್ಲಿ ಅಂತ ಹಾಕ್ಯಂದಿರ್ಬೋದು. ಎಂದು ಲುಂಗಿ ಹಾಕಿದನೋ, ನಾಯಿ ಬಾಲ ನಿಗ್ರಿ ನೆಟ್ಗಾದ್ರೂ ಆಗ್ಬೋದು. ಮಗ ನೀ ಹೇಳು ಏನು ಹಂಗೆ ತಮಟೆ ಹೊಡಿಯೋಕೆ.
ನೆಕ್ಸ್ಟ್ ಬರ ಅಂತ ಕ್ರಿಂಜು ಲೈನ್ ನೀವ ಕೇಳಿಸ್ಕೊಳ್ರಪ್ಪ. ಲಿಪ್ಪಿನಲ್ಲಿ ಇರೋ ಕಪ್ಪು ಕೇಕು, ಮಾತಿನಲ್ಲಿ ಇರೋ ಮಿಲ್ಕ್ ಶೇಕು, ದೇವ್ರು ಕೊಟ್ಟಿರೋ ಹೊಸ ಸ್ಟಾಕ್. ಮೈಕಲ್ ಜಾಕ್ಸನ್ ಗೆ ಸತ್ ಮ್ಯಾಕ್ ಸತಿಗೂ ನೆಮ್ಮದಿಲ್ಲ. ಹುಡುಗಿ ನೀ ನಡೆಯೋದು ಮೂನ್ ವಾಕ್. ದಯವಿಟ್ಟು ನನ್ನ ತಲೆ ಕೆಡಿಸ್ಬೇಡಿ, ಇಲ್ಲಿಂದ ಹೋಗಿ ಪ್ಲೀಸ್. ಈ ಹಾಡ್ ಕೇಳಿದ್ಮ್ಯಾಗ ಆಡಿಯನ್ಸ್ ಇಂದು ಸೊ ಮಗ ಸತ್ತಿರೋ ವಿಷಯನ ಹೀರೋ ಮೇಡಮ್ ಹೇಳ್ಬೇಕಂತ ಬರ್ತಾನ. ಆದ್ರ ಮೇಡಮ್ ಆ ವಿಷಯ ಮುಂಚೆನೆ ಗೊತ್ತಿರ್ತೈತಿ. ಇನ್ನು ಈ ಫಿಲ್ಮಿನ್ ಎಂಡಿಂಗ್ ನ ಬಹಳ ದರಿದ್ರವಾಗಿ ಮಾಡ್ಯಾರ. ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡೋ ಹೀರೋಯಿನ್ ನ ಮದ್ವೆ ಹಾಕ ಹೀರೋ ಒಪ್ಕೆಂತಾನ. ಇದ ಟೈಮ್ ನಾಗ ವಿಲನ್ ಫುಲ್ ಚೇಂಜ್ ಆಗಿ ತನ್ನ ತಪ್ಪನ ಒಪ್ಕೆಂದು ಹೀರೋ ಜೊತೆಗೆ ಮಿಲಿಟರಿಗೆ ಹೋಗಿ ದೇಶದ ಸೇವೆನ ಮಾಡ್ತಾನಂತೆ. ಇಂತ ದರಿದ್ರ ಫಿಲಿಮು ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಮೇಲೆ ನಾನೊಂದು ಸೀರಿಯಸ್ ಆಗಿರೋಂತ ವಿಡಿಯೋ ಮಾಡೀನಿ. ಅದ್ರ ಲಿಂಕ್ ನ ಪಿನ್ಡ್ ಕಮೆಂಟ್ ನಾಗ ಹಾಕಿನಿ, ಕ್ಲಿಕ್ ಮಾಡಿ ನೋಡ್ರಿ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮ್ಗೆ ಏನ್ರೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.